ಕ್ಯಾನ್ಸರ್ ಚಿಕಿತ್ಸೆ ಪಡೆದು ಅಮೆರಿಕದಿಂದ ಸರ್ಜರಿ ಮಾಡಿಸಿಕೊಂಡು ಕರುನಾಡಿಗೆ ಮರಳಿದ್ದಾರೆ. ಪತ್ನಿ ಮಗಳ ಜೊತೆ ಬೆಂಗಳೂರಿಗೆ ಬಂದಿಳಿದ ಶಿವಣ್ಣನಿಗೆ ಅಭಿಮಾನಿಗಳಿಂದ ಭರ್ಜರಿ ಸ್ವಾಗತ ಸಿಕ್ಕಿದೆ. ಇದೀಗ ನಟ ಶಿವರಾಜ್ ಕುಮಾರ್ ಅವರು ಅಮೆರಿಕದಿಂದ ಕರ್ನಾಟಕಕ್ಕೆ ಬಂದ ಬಳಿಕ ಮೊದಲ ಬಾರಿಗೆ ಕರುನಾಡ ಜನತೆ ಕುರಿತು ಮಾತನಾಡಿದ್ದಾರೆ. ನಟ ಶಿವರಾಜ್ ಕುಮಾರ್ ತಮ್ಮ ನಿವಾಸದ ಬಳಿ ಮಾಧ್ಯಮಗಳ ಜೊತೆಗೆ ಮಾತನಾಡಿದ್ದು, ಚಿಕಿತ್ಸೆಗೆ ಹೋಗಬೇಕಾದ್ರೆ ನಾನು ಎಮೋಷನಲ್ ಆಗಿದ್ದೆ. ಏನೇ ಆದ್ರೂ ಜೀವನದಲ್ಲಿ ಫೇಸ್ ಮಾಡಬೇಕು. ನನಗೆ ನಮ್ಮ ಮನೆಯಲ್ಲಿ ಎಲ್ಲರ ಸಪೋರ್ಟ್ ಇತ್ತು. ಮೊದಲು ಭಯ ಆಯ್ತು, ಅಲ್ಲಿಗೆ ಹೋದ ಮೇಲೆ ಧೈರ್ಯ ಬಂತು. ಈಗ ನಾನು ತುಂಬಾ ಸ್ಟ್ರಾಂಗ್ ಆಗಿದ್ದೇನೆ ಎಂದಿದ್ದಾರೆ. ಇರಿ ಒಂದು ನಿಮಿಷ ಶಿವಣ್ಣ ಅಂದ್ರೆ ಎಲ್ಲರಿಗೂ ನಮಗಂತೂ ದೇವ್ರ ಸಮಾನ. ಯಾಕಂದ್ರೆ ನಮ್ಮ ಸಿನಿಮಾಗೆ ಅಷ್ಟು ಗಾಡ್ ಫಾದರ್ ಥರ ನಿಂತಿದ್ದಾರೆ ಸಿನಿಮಾದಲ್ಲಿ, ಆ ಸಪೋರ್ಟ್ ಆಗಿ ಇಡೀ ತಂಡದ ಹಿಂದೆ. ಸೊ ಖಂಡಿತವಾಗ್ಲೂ ಶಿವಣ್ಣ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಕ್ಕೆ ಅಣ್ಣ ಕೂಡ ಬಂದಿದ್ದೀವಿ ಇಬ್ಬರು. ಯಾಕಂದ್ರೆ ಹಾಗೆ ಬಿಡೋಕ್ಕೆ ಸಾಧ್ಯನೇ ಇಲ್ಲ. ಅವ್ರು ನಮ್ಗೆ ತೋರಿಸಿರೋ ಪ್ರೀತಿಗೆ ನಾವು ಏನೇ ಮಾಡಿದ್ರು ಕಮ್ಮಿನೇ. ಅಟ್ಲೀಸ್ಟ್ ನಾವು ಒಂದು ಚಿಕ್ಕ ರಿಸೀವ್ ಮಾಡೋದಕ್ಕಾದ್ರೂ ನಾವೆಲ್ಲ ಬಂದು ಇಲ್ಲಿ ನಿಂತು ಅವ್ರನ್ನ ರಿಸೀವ್ ಮಾಡೋಣ ಅಂತ ಖುಷಿಯಾಗಿ ಎಲ್ಲರೂ ಬಂದಿದ್ದೀವಿ. ದೇವರು ಏನು ಯಾವುದೇ ರೀತಿ ತೊಂದರೆ ಇಲ್ಲಿ ಯಾವತ್ತೂ ಬರೋದಿಲ್ಲ. ಏನೋ ಚಿಕ್ಕದಾಗಿ ಏನು ಗಂಡಾಂತರ ಆಗಬೇಕಿತ್ತು ಅದೆಲ್ಲ ಮುಗಿದೋಗಿದೆ. ಇನ್ಮೇಲೆ ಮತ್ತೆ ಶಿವಣ್ಣ ಅವರು ಇನ್ನೂ 150 ಸಿನಿಮಾ ಮಾಡ್ತಾರೆ. ಇನ್ನೂ ನಮ್ಮೆಲ್ಲರನ್ನೂ ಎಂಟರ್ಟೈನ್ ಮಾಡ್ತಾರೆ. ನಮ್ಮ ತಂಡದಿಂದ ಅಣ್ಣ ಮುಂದಿನ ಪ್ರಾಜೆಕ್ಟ್ ಕುರಿತು ತಯಾರಿ ಮಾಡುತ್ತೇನೆ. 131ನೇ ಸಿನಿಮಾ ಬಗ್ಗೆ ನಾನು ಪ್ಲಾನ್ ಮಾಡ್ತೇನೆ. ರಾಮ್ ಚರಣ್ ಅವರ ಜೊತೆ ಸಿನಿಮಾ ಮಾಡ್ತೇನೆ ಅಂತ ನಟ ಶಿವರಾಜ್ ಕುಮಾರ್ ಅವರು ಕನ್ನಡದ ಜನತೆಗೆ ತಿಳಿಸಿದ್ದಾರೆ.